ಬರ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆಶ್ಚರ್ಯ ಆಗ್ತಿದೆ. ಬನ್ನಿ ಒಳಗೆ, ಪ್ಲೀಸ್ ಕಮ್. ಒಳಗೆ ಬರೋದು ಇಂಪಾರ್ಟೆಂಟ್ ಅಲ್ಲ, ಮನಸ್ಸಲ್ಲಿರೋ ಮಾತು ಹೊರಗೆ ಬರೋದು ಇಂಪಾರ್ಟೆಂಟ್. ಶಿವಾನಿ ಅವರ, ತುಂಬ ದಿನಗಳಿಂದ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂದ್ಕೊಂಡಿದ್ದೆ. ಮೊನ್ನೆ ನೀವು ಕಾಡು ಹತ್ರ ಸಿಕ್ಕಿದಾಗ್ಲಿಂದ ಮಾತಾಡಲೇಬೇಕು ಅನ್ನೋದು ತುಂಬಾ ಜಾಸ್ತಿ ಆಗಿದೆ. ಏನೋ ಗೊತ್ತಿಲ್ಲ, ನಿಮ್ಮ ಫೋನ್ ನಂಬರ್ ಇಸ್ಕೊಂಡಾಗ್ಲಿಂದ ಬೇರೆ ಯಾರಿಗೂ ಕಾಲ್ ಮಾಡೋ ಮನಸ್ಸೇ ಇಲ್ಲ ನನಗೆ. ಫೋನಲ್ಲಿ ಬರೀ ನಿಮ್ಮದೇ ನಂಬರ್ ಇದೆಯೇನೋ ಅನ್ನೋ ಫೀಲ್ ಆಗ್ತಿದೆ ನನಗೆ. ಐ ಡೋಂಟ್ ನೋ ವೈ. ಯಾವ ಮೆಸೇಜ್ ಬಂದರು, ಯಾವ ಕಾಲ್ ಬಂದರೂ ನಿಮ್ಮದೇ ಕಾಲ್ ಬಂತೇನೋ ಅನ್ಸುತ್ತೆ. ಬೇರೆ ಯಾರ ಹತ್ರನೋ ಮಾತಾಡ್ತಿದ್ದಾಗ ನಿಮ್ಮ ಹತ್ರನೇ ಮಾತಾಡ್ತಿದ್ದೀನೇನೋ ಅನ್ಸುತ್ತೆ. ಹೀಗೆಲ್ಲ ಯಾಕೆ ಆಗ್ತಿದೆ ಅಂತ ತುಂಬ ಥಿಂಕ್ ಮಾಡಿ ನನಗೆ ಸ್ಟ್ರಾಂಗ್ ಆಗಿ ಅನ್ಸಿದ್ದು ಒಂದೇ, ಆಮೇಲೆ ಲವ್. I really ತ್ರಿವಿಕ್ರಮ್, ತ್ರಿವಿಕ್ರಮ್, ಏನಾಯ್ತು? ಅಲ್ಲ, ಆಗ್ಲಿಂದ ನಾನು ಮಾತಾಡ್ತಾನೆ ಇದ್ದೀನಿ, ನೀವೇನು ಮಾತಾಡದೆ ಹಾಗೆ ನಿಂತಿದ್ದೀರಲ್ಲ. ಯಾವುದೋ ಬೇರೆ ಲೋಕದಲ್ಲಿದ್ದೀರಾ ಅನ್ಸುತ್ತೆ. ಅಯ್ಯೋ, ನಾನು ಎಷ್ಟೊತ್ತು ಕಂಡಿದ್ದು ಕನಸ. ಛೇ, ನಿಜ ಆಗಿರ್ಬಾರ್ದಿತ್ತಾ? ಹಗ್ಲಗನ್ಸ್ ಕಾಣ್ತಾರೆ ಅಂತ ಕೇಳಿದ್ದೆ, ಆದ್ರೆ ಕಾಣೋರ್ನ ಇವತ್ತೇ ಫಸ್ಟ್ ನೋಡ್ತಾ ಇರೋದು. ಸರಿ ಸರಿ, ಬನ್ನಿ ಒಳಗೆ. ಬನ್ನಿ, ಕೂತ್ಕೊಳ್ಳಿ. ಏನಾದ್ರೂ ಹೇಳ್ಬೇಕಾಗಿತ್ತಾ? ಅಲ್ಲ, ಸಡನ್ ಆಗಿ ಬಂದ್ರಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ನಾನು ಏನೋ ಹೇಳಕ್ ಬಂದಿದ್ದೀನಿ ಅನ್ನೋದು ಇವ್ರಿಗೆ ಹೇಗೆ ಗೊತ್ತಾಯ್ತು? ಏನಾಯ್ತು? ಯಾಕೇನೋ ಮಾತಾಡ್ತಾ ಇಲ್ಲ? ಅಲ್ಲ, ಅದು ಏನೋ ಹೇಳೋ ಪ್ರಯತ್ನದಲ್ಲಿದ್ದಾರೆ. ಏನಿರ್ಬೋದು? ಪ್ರೀತಿನ? ಯಾಕೋ ತುಂಬ ಸುಸ್ತಾಗಿರೋ ಥರ ಕಾಣಿಸ್ತಾ ಇದ್ರ. ಒಂದು ನಿಮಿಷ ಇರಿ, ನೀರು ತರ್ತೀನಿ. ಶಿವಾನಿ ಅವ್ರಿಗೆ ಹೇಳಬೇಕು ಅಂತ ಅಷ್ಟೊಂದು ಥಿಂಕ್ ಮಾಡ್ಕೊಂಡು ಬಂದೆ, ಆದರೆ ಅದನ್ನು ಹೇಳಕ್ ಆಗ್ತಿಲ್ವಲ್ಲ. ಯಾಕೆ? ಐ ಕಾಂಟ್. ನಂಗೆ ಯಾವತ್ತೂ ಹೀಗಾಗಿರ್ಲಿಲ್ಲ. ಗಂಟ್ಲಿಂದ ಮಾತೇ ಹೊರಗೆ ಬರ್ತಿಲ್ಲ. ಯಾಕೆ? ಏನಾಯ್ತು? ಗೊತ್ತಿಲ್ಲ, ಯಾಕೋ ತುಂಬ ಸಫಿಕೇಟ್ ಆಗ್ತಿದೆ. ಯಜಮಾನ್ರೆ, ಫೈಲ್ ಇಟ್ಟಿದ್ದೀನಿ. ಯಜಮಾನ್ರೆ, ಏನಪ್ಪ? ನಿಮ್ಮನ್ನೇನೋ ಕೇಳಬೇಕಿತ್ತು. ಕೇಳು. ಅದು ಚಿಕ್ಕ ಯಜಮಾನ್ರನ್ನ ಮದುವೆ ಆಗ್ತಾರೆ ಹುಡುಗಿ ಯಾರು? ಇದೇನೋ ಈ ಪ್ರಶ್ನೆ ನನ್ ಕೇಳ್ತಾ ಇದೀಯಾ? ಅವನೇನು ಹೇಳಿಲ್ವ ನಿನಗೆ? ಇಲ್ಲ ಯಜಮಾನ್ರೆ,
ನನಗೆ ಚಿಕ್ಕ ಯಜಮಾನ್ರು ಎಲ್ಲ ವಿಷಯ ಹೇಳ್ತಾ ಇದ್ರು, ಈ ಹುಡುಗಿ ವಿಷಯ ಮಾತ್ರ ಹೇಳಿಲ್ಲ. ಮತ್ತು ನನ್ನೇನು ಕೇಳ್ತಾ ಇದೆಯಾ? ಅವನ್ನೇ ಹೋಗಿ ಕೇಳು. ಅವನ ಬಾಯಲ್ಲಿ ಕೇಳಿದ್ರೆ ಚೆನ್ನ ಅಲ್ವಾ? ನೀವು ಫ್ರೆಂಡ್ಸು ತಾನೆ, ಇಷ್ಟಕ್ಕೂ ಅವಳು ನಿನಗೆ ಗೊತ್ತಿರೋ ಹುಡುಗಿನೇ. ಏನೋ ನಂಗೆ ಗೊತ್ತಿರೋ ಹುಡುಗಿನ? ಓ ಓ ಚಿಕ್ಕ ಯಜಮಾನ್ರು ಕಾಲೇಜ್ ಫ್ರೆಂಡು ನಯನಾನ? ಓ ಅಲ್ವಾ? ನಿಮ್ಮ ಪಕ್ಕದ ಎಸ್ಟೇಟು ಓನರ್ ಮಗಳು ಸುಮಾ ಅಲ್ವಾ? ಓ ಅವಳು ಅಲ್ವಾ? ಚನ್ನಕೇಶ್ವರ ಮಗಳು ನಿಶಾನ? ಇಲ್ಲೇ ಊರಲ್ಲಿರೋ ಹುಡುಗಿರ ಹೆಸರೆಲ್ಲ ಹೇಳ್ಬೇಡ ಕಣ, ಸ್ವಲ್ಪ ಕಾದ್ ನೋಡು, ನಿನಗೆ ಗೊತ್ತಾಗುತ್ತೆ. ತ್ರಿವಿಕ್ರಮ ಅವ್ನು ಪ್ರೀತಿಸ್ತಾರ ಹುಡುಗಿಗೆ ಅವ್ನ ಪ್ರೀತಿನೇ ಹೇಳ್ಕೊಂಡಿಲ್ಲ, ಈಗ ಪ್ರಪೋಸ್ ಮಾಡ್ತೀನಿ ಅಂತ ಹೋಗಿದ್ದಾನೆ. ಅವಳು ಹೂ ಅಂದ್ರೆ ಊರಿಗೆ ಗೊತ್ತಾಗುತ್ತೆ, ಇಲ್ಲ ಅಂದ್ರೆ ಹೇಳೋದು ಚೆನ್ನಾಗಿರಲ್ಲ ಅಲ್ವಾ? ಅಷ್ಟೇನಾ ಯಜಮಾನ್ರೆ? ತಲೆ ಕೆಡಿಸ್ಕೊಳ್ಳೋಂಥದ್ದು ಏನೂ ಇಲ್ಲ. ಅದ್ ಯಾರಾಗಿದ್ರು ಸರಿ, ಚಿಕ್ಕ ಯಜಮಾನ್ರನ್ ಬೇಡ ಅನ್ನಲ್ಲ. ಅದ್ ಎಂತ ಹುಡುಗಿ ಆಗಿದ್ರು ಕಣ್ ಮುಚ್ಕೊಂಡು ಒಪ್ಕೊಂಡ್ಬಿಡ್ತಾರೆ ಚಿಕ್ಕ ಯಜಮಾನ್ರನ್ನ. ಅವಳು ಓಕೆ ಮಾಡ್ತಾಳೆ ಅನ್ನೋ ಹೋಪು ನನಗಿದೆ. ಬರೀ ಹೋಪ್ಸ್ ಅಲ್ಲ ಯಜಮಾನ್ರೆ, ಚಿಕ್ಕ ಯಜಮಾನ್ರನ್ನ ಒಪ್ಕೊಂಡೇ ಒಪ್ಕೋತಾರೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಶಿವಾನಿ ಅವರೇ, ಯಾಕೋ ಗೊತ್ತಿಲ್ಲ, ತುಂಬಾ ದಿನದಿಂದ ನನಗೆ ಊಟ ತಿಂಡಿ ಸೇರ್ತಿಲ್ಲ. ನಿದ್ದೆ ಬರ್ತಿಲ್ಲ, ನನ್ನ ಮೈಂಡ್ ನನ್ನ ಕಂಟ್ರೋಲಲ್ಲಿ ಇದೆ ಅಂತಾನೆ ಅನ್ನಿಸ್ತಿಲ್ಲ. ಯಾಕೆ ಹೀಗೆಲ್ಲ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ನನಗೆ ಗೊತ್ತಾಯ್ತು. ಗೊತ್ತಾಯ್ತಾ? ಹಬ್ಬ, ನಿಮ್ಗೆ ಇಂಡೈಜೆಷನ್ ಆಗಿರ್ಬೇಕು. ಹಾಗಾದ್ರೇನೆ ಊಟ ತಿಂಡಿ ಸರಿಯಾಗಿ ಸೇರಲ್ಲ, ನಿದ್ದೆ ಬರಲ್ಲ. ಅದೇ ತಾನೇ ನಿಮ್ಗಾಗಿರೋದು. ಶಿವಾನಿ ಅವರೇ, ಫುಡ್ ಡೈಜೆಷನ್ ಪ್ರಾಬ್ಲಮ್ ಆಗಿದೆಯಲ್ಲೋ ಗೊತ್ತಿಲ್ಲ, ಆದ್ರೆ ನಿಮ್ಮ ಮಾತುಗಳನ್ನ ಮಾತ್ರ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗಲ್ಲ. ನನಗೆ ನೀವು ಏನು ಹೇಳ್ತಾ ಇದ್ದೀರೋ ಒಂದು ಅರ್ಥ ಆಗ್ತಲ್ಲ. ಮೊದಲು ಯಾವುದಾದ್ರೂ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಪ್ಲೀಸ್. ಡಾಕ್ಟರ್ ಹತ್ರನೇ ಇದ್ದೀನಿ, ಆದ್ರೆ ಏನ್ ಮಾಡೋದು, ಡಾಕ್ಟರ್ಗೆ ನಮ್ಮ ಪ್ರಾಬ್ಲಮೇ ಅರ್ಥ ಆಗ್ತಿಲ್ವಲ್ಲ. ತ್ರಿವಿಕ್ರಮ್, ಯಾಕೆ ತಡ ಮಾಡ್ತಾ ಇದ್ದೀರಾ? ನೀವೇ ನನ್ನ ಆದಿಶೇಷ ಅನ್ನೋದು ನನಗೆ ಗೊತ್ತಾಗಿದೆ. ನಿಮ್ಮ ಪ್ರೀತಿನ ಬೇಗ ಹೇಳ್ಕೊಳ್ಳಿ. ಆಗ್ತಿಲ್ಲ ಶಿವಾನಿ ಅವರೇ, ಮನ್ಸಲ್ಲಿರೋದು ಮಾತಾಗಿ ಬರ್ತಾನೆ ಇಲ್ಲ. ಬಟ್ ನನ್ನ ಲವ್ನ ನಿಮ್ಗೆ ಇವತ್ತು ಹೇಳ್ಕೊಂಡೇ ಹೇಳ್ಕೊತೀನಿ. ಶಿವಾನಿ ಅವರೇ, ನಿಮ್ಮ ಹತ್ರ ತುಂಬಾ ದಿನಗಳಿಂದ ಒಂದು ವಿಷಯ ಹೇಳ್ಕೋಬೇಕು ಅನ್ಕೊಂಡಿದ್ದೆ. ನಿಮ್ಮನ್ನು ನೋಡ್ತಾ ಇದ್ರೆ ನಂಗೆ ಯಾಕೋ ನೋಡ್ತಾನೆ ಇರಬೇಕು ಅನ್ಸುತ್ತೆ. ನಿಮ್ಮ ಜೊತೆ ಮಾತಾಡ್ತಿದ್ರೆ ಮಾತಾಡ್ತಾನೆ ಇರಬೇಕು ಅನ್ಸುತ್ತೆ. ನಿಮ್ಮನ್ನು ನೋಡಿದಾಗೆಲ್ಲ ನಂಗೆ ಯಾಕೋ ಒಂಥರ ಫೀಲ್ ಆಗುತ್ತೆ. ನಿಮಗೂ ಅದೇ ಥರ ಫೀಲ್ ಆಗುತ್ತೆ? ಶಿವಾನಿ ಅವರೇ, ನಿಮಗೆ ಹೀಗೆ ಅನಿಸ್ತಿದೆಯಲ್ವೋ ಗೊತ್ತಿಲ್ಲ, ಆದರೆ ನನಗೆ ಯಾಕೋ ಹೀಗೆ ಅದೇನಂದ್ರೆ ಒಂಥರ ನನ್ನ ಮನಸ್ಸಲ್ಲಿರೋದನ್ನ ಹೇಳ್ಕೊಳ್ಳೋಕೆ ಆಗ್ತಿಲ್ಲ. ತುಂಬ ಭಯ ಆಗ್ತಿದೆ. ತುಂಬಾನೇ ಧೈರ್ಯ ಮಾಡಿ ಹೇಳ್ತಾ ಇದ್ದೀನಿ. ನೋಡಿ, ನನಗೊಂದು ಕಾಲ್ ಮಾಡಬೇಕಿತ್ತು, ಇನ್ನೂ ಕಾಲ್ ಮಾಡಿಲ್ಲ. ಅಟ್ಲೀಸ್ಟ್ ಕಾಲ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಮೆಸೇಜ್ ಆದ್ರೂ ಮಾಡ್ಬೋದಲ್ಲ. ಯಾಕೆ ಶಿವಾನಿ ಇನ್ನೂ ನನಗೆ ಕಾಲ್ ಮಾಡಿಲ್ಲ? ತ್ರಿವಿಕ್ರಮ್, ಏನದು?
ಮನೆ ಹತ್ರ ಏನಾದ್ರು ಹೋದ್ಲಾ? ಹೇ, ಚಾನ್ಸ್ ಇಲ್ಲ, ಹಾಗೆಲ್ಲ ಮಾಡಿರಲ್ಲ. ಅವಳು ನನ್ನ ಕಾಲ್ ಮಾಡ್ತಾ ಇದ್ರೆ ಏನಂತೆ, ನಾನು ಅವಳ ಮನೆ ಹತ್ರ ಹೋಗ್ತೀನಿ. ಏನಿದೆಲ್ಲ ತ್ರಿವಿಕ್ರಮ್? ಇದನ್ನೇನಾ ನೀವು ಹೇಳ್ಬೇಕು ಅನ್ಕೊಂಡಿದ್ದು? ಅಲ್ಲ, ಅದು ಯಾಕೆ ಹೀಗೆ ಬರ್ದಿದ್ದೀರಾ? ನಿಮ್ಮ ಮನಸ್ಸಲ್ಲಿ ಈ ಥರ ಎಲ್ಲ ಇದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಶಿವಾನಿ ಅವರೇ, ಮಾತಾಡಬೇಡಿ ಪ್ಲೀಸ್. ನಿಮ್ಮ ಮನಸ್ಸಲ್ಲಿ ಈ ಥರ ಇದ್ದಿದ್ರೆ ನೇರವಾಗಿ ನನಗೆ ಹೇಳೋದನ್ನ ಬಿಟ್ಟು ಹೀಗೆ ಬರ್ದು ಡಿಸ್ಪ್ಲೇ ಮಾಡಿದಿರಲ್ಲ. ದಾರಿಲಿ ಹೋಗೋ ಬರೋರೆಲ್ಲ ನೋಡ್ಬೇಕಾಯ್ತೇನಾ? ಅದು ನಾನು ಓ, ನೀವು ಬರ್ದಿಲ್ಲ ಅಂತ ನಾಟಕ ಆಡೋಕೆ ಬರಬೇಡಿ ಇವಾಗ. ನೀವು ಹೀಗೆಲ್ಲ ಮಾಡ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಈ ಥರ ಯಾರಪ್ಪ ಬರ್ದಿದ್ದು? ಶಿವಾನಿ ಅವರೇ, ಒಂದು ನಿಮಿಷ ನಿಂತ್ಕೊಳ್ಳಿ ಪ್ಲೀಸ್. ಸಾರಿ, ಐ ಆಮ್ ರಿಯಲಿ ಸಾರಿ. ಶಿವಾನಿ ಅವರೇ, ಅದು ಯಾಕೆ ಈ ಥರ ಇಂಡೈರೆಕ್ಟ್ ಆಗಿ ಹೇಳಕ್ ಪ್ರಯತ್ನ ಪಟ್ರಿ? ಅದು ನಿಮಗೆ ಡೈರೆಕ್ಟಾಗಿ ಹೇಳಿದ್ರೆ ಕೋಪ ಮಾಡ್ಕೋಬೋದೇನೋ ಅಂತ. ಹಾಯ್ ಮೇಡಮ್. ಹೇಳಿ, ಏನು ಬೇಕಾಗಿತ್ತು? ಶಿವಾನಿ ಮೇಡಮ್. ಯಾಕೆ? ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನೀವೇನು ಕರೆಯೋಕೆ ಹೋಗ್ಬಿಡಿ, ನಾನೇ ಒಳಗೆ ಹೋಗ್ತೀನಿ. ತ್ರಿಶೂಲ್, ನೀವು ಒಳಗಡೆ ಹೋಗೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಶಿವಾನಿ ಮನೇಲಿಲ್ಲ. ಮನೇಲಿ ಇಲ್ವಾ? ಓ, ಅವರು ನನ್ನನ್ನು ಹುಡ್ಕೊಂಡು ನಮ್ಮ ಮನೆ ಹತ್ರ ಹೋಗಿರ್ಬೇಕು ಅನ್ಕೊಂಡೆ ನಾನು. ಅವರು ನನ್ನನ್ನೇ ಹುಡ್ಕೊಂಡು ನಮ್ಮ ಮನೆ ಹತ್ರ ಹೋಗಿರ್ತಾರೆ. ಅಯ್ಯಯ್ಯೋ, ದಡ್ಡ ನಾನು. ನನ್ನ ಮನಸ್ಸೇ ಒಪ್ಪಲಿಲ್ಲ. ಪಾಪ, ನನಗೋಸ್ಕರ ಅವ್ರು ಎಷ್ಟೋ ಕಾದಿರ್ತಾರೋ ಏನೋ. ಹಲೋ, ಸಮಾಧಾನ. ಅವ್ರು ಯಾಕೆ ನಿಮ್ಮನ್ನು ಹುಡ್ಕೊಂಡು ಹೋಗ್ತಾರೆ? ಮಾಡಕ್ಕೇನು ಬೇರೆ ಕೆಲಸ ಇಲ್ವಾ? ಶಿವಾನಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವಸ್ಥಾನಕ್ಕೆ ಹೋಗಿದಾರಾ? ಅಂದ್ರೆ ನಾನು ಬರ್ದಿದ್ದೀನಲ್ಲ, ಅದೇ ದಾರಿಲಿ ಹೋಗಿರ್ತಾರೆ. ಹಾಗಾದ್ರೆ ನಾನು ಬರ್ದಿದ್ದನ್ನ ಅವ್ರು ನೋಡಿರ್ಲೇಬೇಕು. ಮೇಡಮ್, ನಿಮಗೆ ಫೋನ್ ಏನಾದ್ರು ಬಂತಾ? ನಿಮ್ಗೆ ಯಾಕೆ ಅದೆಲ್ಲ? ಬರುತ್ತೆ. ಮೊದಲು ನನಗೆ ಬರುತ್ತೆ, ಆಮೇಲೆ ನಿಮಗೆ ಬರುತ್ತೆ. ಯಾಕಂದ್ರೆ ನಾನು ಅನ್ಕೊಂಡಿದ್ದೆಲ್ಲ ನಡೀತಾ ಇದೆ, ಅದಕ್ಕೆ. ನಿಮ್ಮ ಮಾತು ಒಂದು ನನಗೆ ಅರ್ಥ ಆಗ್ತಾ ಇಲ್ಲ. ಜಾಸ್ತಿ ಯೋಚನೆ ಮಾಡಬೇಡಿ, ಎಲ್ಲ ನನ್ನ ಆಸೆ ಅಂತಾನೆ ಆಗ್ತಾ ಇದೆ. ಆದಷ್ಟು ಬೇಗ ನಂದು ಆಗ್ಬಿಡುತ್ತೆ, ಅದು ನಿಮ್ಮ ಮೇಡಮ್ ಜೊತೆಗೇನೆ. ಶಿವಾನಿ ಅವರೇ, ಪ್ಲೀಸ್ ಏನಾದ್ರು ಮಾತಾಡಿ. ನಿಮಗೆ ನನ್ನ ಮೇಲೆ ಲವ್ ಇಲ್ವಾ? ಎಲ್ಲ ಮಾತಲ್ಲ ಹೇಳ್ಬೇಕಾ? ಮೌನಂ ಸಮ್ಮತಿ ಲಕ್ಷಣಂ. ಅಂದ್ರೆ ನೀವು ನನ್ನನ್ನ ನಿಜನಾ? ಅರೆ ಶುರುವಾಯಿತು ಹೇಗೆ, ಪದವೇ ಸಿಗದಾಯಿತು ಹೇಗೆ, ಹೃದಯ ಕಳುವಾಯಿತು ಹೇಗೆ, ಒಂದು ಮಾತು ಆಡದೆ. ಮೊದಲೇ ಬೆಳಗಾಯಿತು ಹೇಗೆ, ಕನಸೇ ಎದುರಾಯಿತು ಹೇಗೆ, ಋತುವೇ ಬದಲಾಯಿತು ಹೇಗೆ, ಹಿಂದೆ ಮುಂದೆ ನೋಡದೆ. ಕಣ್ಣಲ್ಲೇ ನೂರು ಮಾತು ಆಡುತ್ತಾ ಮುಂದೆ ಕೂತು, ಜೀವದಲ್ಲಿ ಛಾಪು ಹೀಗೆ ಬೇರಿಲ್ಲ ಇನ್ಯಾರು. ಮಹಾಮಾಯಿ, ತ್ರಿವಿಕ್ರಮ ಶಿವಾನಿಗೆ ಪ್ರೇಮ ನಿವೇದನ ಮಾಡಿಬಿಟ್ಟನು. ಅವಳು ಒಪ್ಪಿಕೊಂಡಳು. ಇನ್ನೊಮ್ಮೆ ಹೇಳು. ತ್ರಿವಿಕ್ರಮನ ಪ್ರೇಮ ನಿವೇದನೆಯನ್ನು ಶಿವಾನಿ ಒಪ್ಪಿಬಿಟ್ಟಳು. ಅದೆಷ್ಟು ಬಾರಿ ಕೇಳುತ್ತೀರಾ ಮಹಾಮಾಯಿ? ವಿಪರೀತ ಸಂತೋಷವಾಗುತ್ತಿದೆ, ತುಂಬಾ ಸಂತೋಷವಾಗುತ್ತಿದೆ. ಆ ವಿಷಯವನ್ನು ಎಷ್ಟು ಬಾರಿ ಕೇಳಿದ್ರು ಸಮಾಧಾನವಾಗುತ್ತಿಲ್ಲ. ನಾನು ಕೊಟ್ಟಿರುವ ಚೂರ್ಣ ಕೆಲಸ ಮಾಡಿದೆ. ಎಷ್ಟು ವರ್ಷಗಳ ನನ್ನ ಶ್ರಮಕ್ಕೆ ಫಲ ಸಿಕ್ಕಿದೆ. ಈ ಫಲವನ್ನ ನಾನು ಸಂಪೂರ್ಣವಾಗಿ ಅನುಭವಿಸಬೇಕು, ಸಂಭ್ರಮಿಸಬೇಕು. ಮಹಾಮಾಯಿ, ಅವರಿಬ್ಬರಲ್ಲಿ ಈಗ ಪ್ರೇಮಾಂಕರವಾಗಿದೆ ಅಷ್ಟೇ. ಆ ನಾಗಿನಿ ನನ್ನ ಮೊಮ್ಮಗನನ್ನು ಪ್ರೇಮಿಸುತ್ತಿದ್ದಾಳೆ ಅಂದರೆ
ಅವಳ ಮನಸ್ಸು ನನ್ನ ಮೊಮ್ಮಗನ ಕಡೆ ಸಂಪೂರ್ಣವಾಗಿ ವಾಲಿರುತ್ತದೆ. ಈ ಸಂಬಂಧವನ್ನು ಮುರಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಹಾಗಾದರೆ ತ್ರಿವಿಕ್ರಮ ಮತ್ತು ಅವಳು ಮದುವೆ ಆಗೋದು ಖಚಿತವಾಯಿತು. ನಾನು ಬಯಸಿದ ಮೇಲೆ ಎಲ್ಲವೂ ಖಚಿತವೇ. ನನ್ನ ಮೊಮ್ಮಗ ಅವಳನ್ನು ಮದುವೆಯಾದ ಮರುಕ್ಷಣವೇ ನಾಗಿನಿ ಬಂದಿಯಾಗುತ್ತಾಳೆ. ಅವಳ ಯಾವ ಶಕ್ತಿಯೂ ನನ್ನ ಮೊಮ್ಮಗನ ವಿರುದ್ಧ ಕೆಲಸ ಮಾಡುವುದಿಲ್ಲ. ದಿಗ್ವಿಜಯನ ಬಳಿ ಇರುವ ನಾಗಮಣಿಯು ನಿಧಾನವಾಗಿ ನನ್ನ ಮೊಮ್ಮಗನ ಕೈ ಸೇರುತ್ತೆ. ನನ್ನ ಮೊಮ್ಮಗ ನಾಗಮಣಿಯ ಆಶ್ರಯದಲ್ಲಿ ಬದುಕುತ್ತಾನೆ. ಇಡೀ ನಾಗಲೋಕ ಅದನ್ನು ನೋಡುತ್ತಾ ಅಸಹಾಯಕತೆಯಲ್ಲಿ ನಿಲ್ಲುತ್ತದೆ. ಆ ಶಿವನಿಗೆ ತನ್ನ ಗಂಡನನ್ನು ಕಾಪಾಡಿಕೊಳ್ಳದೆ ಬೇರೆ ದಾರಿಯೇ ಇಲ್ಲ. ನನ್ನ ಮೊಮ್ಮಗನ ಏಳಿಗೆಯನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಮಾಮ್, ಡ್ಯಾಡ್, ಡ್ಯಾಡ್, ಏನಾಯ್ತು ಅಳಿಮಯ್ಯ? ಅದನ್ನೆಲ್ಲ ಹೇಳೋದಕ್ಕಾಗಲ್ಲ ಮಾವ. ಐ ದ ಹ್ಯಾಪಿಯೆಸ್ಟ್ ಮ್ಯಾನ್ ಆನ್ ಅರ್ತ್ ಟುಡೇ. ಅಂಥದ್ದೇನೋ ಆಯ್ತು. ಅದನ್ನ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕಾ? ಸ್ವೀಟ್ ತಗೊಂಡ್ ಬಾ. ಆದ್ರೂ ಏನು ಹೇಳಲೇ ಇಲ್ಲ. ನನ್ನ ಮಗ ಏನು ಹೇಳ್ದೆ ಇದ್ರು ನನಗೆಲ್ಲ ವಿಷಯ ಗೊತ್ತಾಗತ್ತೆ. ಅವನ ಪ್ರಪೋಸಲ್ನ ಶಿವಾನಿ ಒಪ್ಪಿರ್ತಾಳೆ. ಹೌದೇನೋ? ಹೋ ಮಾ, ಶಿವಾನಿ ನನ್ನ ಪ್ರಪೋಸಲ್ನ ಒಪ್ಕೊಂಡ್ರು. ಥ್ಯಾಂಕ್ ಯು ವಿನಾ, ಥ್ಯಾಂಕ್ ಯು ಸೋ ಮಚ್. ಕಂಗ್ರಾಟ್ ಹೇಳಿ. ಚಿಕ್ಕ ಯಜಮಾನ್ರೆ, ಈ ವಿಷಯ ಕೇಳಿ ಬಹಳ ಸಂತೋಷ ಆಯ್ತು. ಥ್ಯಾಂಕ್ ಯು ಅಂಕಲ್. ನಾನು ಇವಾಗಲೇ ಹೋಗಿ ಸ್ವೀಟ್ ತರ್ತೀನಿ. ಹೀಗೆ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ಅವಳು ನನ್ನ ಮಗನ ಖಂಡಿತ ಒಪ್ತಾಳೆ ಅನ್ನೋ ನಂಬಿಕೆ ನನಗಿತ್ತು. ಬಟ್ ಅವಳ ಬಾಯಿಂದನೇ ವಿಷಯ ಬರಲಿ ಅಂತ ಸುಮ್ಮನಿದ್ದೆ. ಇನ್ನು ತಡ ಮಾಡೋದು ಬೇಡ, ಮಾತುಕತೆ ಮುಗಿಸ್ಬಿಡೋಣ. ಅಂತೂ ಇಂತೂ ನಮ್ಮಲ್ಲೂ ಒಂದು ಶುಭ ಕಾರ್ಯ ನಡೆಯುತ್ತೆ ಅಂತ ಆಯ್ತು. ಅಂತಿಂತ ಶುಭ ಕಾರ್ಯ ಅಲ್ಲ ಗೋವಿಂದ. ಈ ಕನಕದುರ್ಗ ಹಿಂದೆ ಎಂದು ನೋಡಿರಬಾರ್ದು, ಮುಂದೆ ಎಂದು ನೋಡಬಾರ್ದು. ಅಷ್ಟು ಅದ್ಧೂರಿಯಾಗಿ ಮಾಡ್ತೀನಿ ನನ್ನ ಮಗನ ಮದುವೆ. ಥ್ಯಾಂಕ್ಸ್ ಡ್ಯಾಡ್. ಕೊಡಮ್ಮ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಒಟ್ಟಿನಲ್ಲಿ ಶಿವಾನಿ ತ್ರಿವಿಕ್ರಮ್ ಮ್ಯಾರಿಡ್ ಫಾರ್ ಎವರ್. ಯಜಮಾನ್ರೆ, ಫೋನ್ ಯಾರ್ದು? ಅನ್ನೋನ್ ನಂಬರು. ಹಲೋ ದಿಗ್ವಿಜಯ್, ನಾನು ಸಂಭಾಷಿವ ಮಾತಾಡ್ತಿರೋದು. ಎಕ್ಸ್ಕ್ಯೂಸ್ ಮೀ. ಸಾಂಬಶಿವ ನೀನಾ? ಹಾಸ್ಪಿಟ್ಲು? ಇಲ್ಲ, ಈಗ ನಾನು ಹಾಸ್ಪಿಟ್ಲಲ್ಲಿ ಇಲ್ಲ. ಈಗ ಎಲ್ಲಿದ್ಯಾ? ಅದನ್ನೆಲ್ಲ ಆಮೇಲೆ ಹೇಳ್ತೀನಪ್ಪ. ಸದ್ಯಕ್ಕೆ ಈಗ ನನಗಿರೋದಕ್ಕೊಂದು ವ್ಯವಸ್ಥೆ ಮಾಡು. ಅಲ್ಲ, ಈಗ ಸಡನ್ ಆಗಿ ಫೋನ್ ಮಾಡಿ ಹೇಳ್ತಾ ಇದೆಯಾ? ನೀನು ಕೋಮಾ ಎಲ್ಲ? ದಿಗ್ವಿಜಯ್, ಅಷ್ಟೆಲ್ಲ ಹೇಳೋದಕ್ಕೆ ಈಗ ನಂಗೆ ಟೈಮ್ ಇಲ್ಲ. ಮೊದಲು ನಾನು ಸೇಫ್ ಆಗಿರೋದಕ್ಕೊಂದು ಜಾಗ ವ್ಯವಸ್ಥೆ ಮಾಡು. ಸರಿ, ಒಂದು ಕೆಲಸ ಮಾಡು. ನಾನು ಗೆಸ್ಟ್ ಹೌಸ್ ನೋಡಿದ್ಯಲ್ಲ, ಅಲ್ಲಿಗೆ ಹೋಗು. ಎಲ್ಲ ಅರೇಂಜ್ಮೆಂಟ್ ಆಗಿರುತ್ತೆ. ಸರಿಯಪ್ಪ, ನಾನೆಲ್ಲ ಫ್ರೆಂಡ್ಸ್ಗೂ ಹೇಳ್ಬಿಡ್ತೀನಿ. ನೀನು ಆದಷ್ಟು ಬೇಗ ಬಂದ್ಬಿಡು. ಓಕೆ? ಸರಿ. ಯಜಮಾನ್ರೆ, ಏನಾಯ್ತು? ಸಾಂಬಶಿವ ಫೋನ್ ಮಾಡಿದ್ದ. ಅವನು ಯಾವಾಗ ಸರಿ ಹೋದ? ಅವನು ಯಾವಾಗ ಹುಷಾರದ?